SSLC ಪರೀಕ್ಷಾ ಮಾರ್ಗದರ್ಶಿ ಸೈನ್ಸ್ ಜೀವಿಗಳ ಸಂತಾನೋತ್ಪತ್ತಿ ಸ್ವಕೀಯ ಪರಾಗಸ್ಪರ್ಶ ಪರಕೀಯ ಪರಾಗಸ್ಪರ್ಶ ಪರಾಗಸ್ಪರ್ಶ ಮತ್ತು ನಿಷೇಚನ ಅಲೈಂಗಿಕ ಸಂತಾನೋತ್ಪತ್ತಿ ಮತ್ತು ಲೈಂಗಿಕ ಸಂತಾನೋತ್ಪತ್ತಿ ಆನುವಂಶೀಯತೆ ಅಧ್ಯಾಯ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ. ಈ ಅಧ್ಯಾಯದ ಪ್ರಮುಖ ಕಲಿಕಾಂಶಗಳು ಸಂತಾನೋತ್ಪತ್ತಿ. ಒಂದು ಜೀವಿಯು ತನ್ನನ್ನೇ ಹೋಲುವ ಮರಿಜೀವಿಗೆ ಜನ್ಮ ನೀಡುವ ಪ್ರಕ್ರಿಯೆಯಾಗಿದೆ. ಅನೇಕ ಜೀವಿಗಳು ಅವುಗಳ ದೇಹ ವಿನ್ಯಾಸಕ್ಕನುಗುಣವಾಗಿ ವಿಭಿನ್ನ ಸಂತಾನೋತ್ಪತ್ತಿ ವಿಧಾನಗಳನ್ನು ಬಳಸಿಕೊಳ್ಳುತ್ತವೆ. ಅಲೈಂಗಿಕ ರೀತಿ ಸಂತಾನೋತ್ಪತ್ತಿ. ಒಂದೇ ಜೀವಿಯಿಂದ ನಡೆಯುವ ಸಂತಾನೋತ್ಪತ್ತಿ ವಿಧಾನಗಳು ವಿದಳನ, ದ್ವಿವಿದಳನ, ಬಹುವಿದಳನ, ತುಂಡರಿಕೆ, ಪುನರುತ್ಪಾದನೆ, ಮೊಗ್ಗುವಿಕೆ, ಕಾಯಜರೀತಿಯ ಸಂತಾನೋತ್ಪತ್ತಿ, ಬೀಜಕಗಳ ಉತ್ಪಾದನೆ. ಲೈಂಗಿಕ ರೀತಿ ಸಂತಾನೋತ್ಪತ್ತಿ ಎರಡು ಜೀವಿಗಳ ಭಾಗವಹಿಸುವಿಕೆಯಿಂದ ಮತ್ತು ಲಿಂಗಾಣುಗಳ ಉತ್ಪಾದನೆ ಹಾಗೂ ಸಂಯೋಜನೆಯಿಂದ ಹೊಸ ಮರಿಜೀವಿಗೆ ಜನ್ಮ ನೀಡುವ ಕ್ರಿಯೆ. ಹೂಬಿಡುವ ಸಸ್ಯಗಳಲ್ಲಿ ಹೂವು ಸಂತಾನೋತ್ಪತ್ತಿಯ ಭಾಗವಾಗಿದ್ದು ಗಂಡು ಮತ್ತು ಹೆಣ್ಣು ಲಿಂಗಾಣು ಉತ್ಪಾದಿಸುವ ಭಾಗಗಳನ್ನು ಹೊಂದಿವೆ. ಪರಾಗಸ್ಪರ್ಶ ಹಾಗೂ ನಿಷೇಚನದ ನಂತರ ಉಗ್ಮಜ ಉಂಟಾಗುತ್ತದೆ. ಮಾನವರಲ್ಲಿ ಗಂಡು ಸಂತಾನೋತ್ಪತ್ತಿ ಪ್ರಮುಖ ಭಾಗಗಳೆಂದರೆ ವೃಷಣಗಳು, ವೀರ್ಯನಾಳಗಳು ಮತ್ತು ಶಿಶ್ನ ವೀರ್ಯಾಣುಗಳು ಗಂಡು ಲಿಂಗಾಣುಗಳಾಗಿವೆ. ಮಾನವರಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ಪ್ರಮುಖ ಭಾಗಗಳೆಂದರೆ ಅಂಡಾಶಯಗಳು, ಅಂಡನಾಳ, ಫೆಲೋಪಿಯನ್ ನಾಳ, ಗರ್ಭಕೋಶ ಹಾಗೂ ಯೋನಿ. ಅಂಡಾಣುಗಳು ಹೆಣ್ಣು ಲಿಂಗಾಣುಗಳಾಗಿವೆ. ಲೈಂಗಿಕ ಹಾರ್ಮೋನುಗಳು ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ಗಳು ಪುರುಷ ಲಕ್ಷಣಗಳಿಗೆ ಕಾರಣವಾಗಿವೆ. ಮಹಿಳೆಯರಲ್ಲಿ ಈಸ್ಟ್ರೋಜನ್ಗಳು ಸ್ತ್ರೀ ಲಕ್ಷಣಗಳಿಗೆ ಕಾರಣವಾಗಿವೆ. ಉಗ್ಮಜ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಜನೆಯಿಂದ ಉಂಟಾಗುವ ರಚನೆ. ಭ್ರೂಣ ಅಂಕುರ. ಯುಗ್ಮಜವು ಅನೇಕ ಬಾರಿ ವಿಭಜಿಸುವ ಮೂಲಕ ಉಂಟಾಗುವ ರಚನೆ. ಭ್ರೂಣಾಂಕುರವು ಗರ್ಭಾಶಯದ ಒಳಸ್ತರಿಯ ಮೇಲೆ ಅಂಟಿಕೊಂಡು ಜೀವಿಯ ಅಂಗಗಳನ್ನು ಬೆಳೆಸಿಕೊಂಡ ಹಂತ. ಜರಾಯು. ಇದು ಗರ್ಭಕೋಶದಲ್ಲಿ ತಟ್ಟೆಯಂತಹ ರಚನೆಯಾಗಿದ್ದು ಬೆಳೆಯುತ್ತಿರುವ ಭ್ರೂಣಕ್ಕೆ ಆಹಾರ ಹಾಗೂ ತ್ಯಾಜ್ಯಗಳನ್ನು ನಿರ್ವಹಿಸುತ್ತದೆ ಮತ್ತು ಭ್ರೂಣಕ್ಕೆ ರಕ್ಷಣೆಯನ್ನು ನೀಡುತ್ತದೆ. ಗರ್ಭಾವಧಿ. ಲಿಂಗಾಣುಗಳ ಸಂಯೋಜನೆಯಿಂದ ವಿವಿಧ ಹಂತ ತಲುಪಿ ಮರಿಜೀವಿಗೆ ಜನ್ಮ ನೀಡುವವರೆಗಿನ ಅವಧಿಯನ್ನು ಗರ್ಭಾವಧಿ ಎನ್ನುವರು. ಮಾನವನಲ್ಲಿ ಇದು ಅಂದಾಜು 9 ತಿಂಗಳು ಆಗಿರುತ್ತದೆ. ಋತುಚಕ್ರ. ಸ್ತ್ರೀಯರಲ್ಲಿ ಪ್ರತಿ 28 ದಿನಗಳಿಗೊಮ್ಮೆ ಅಂಡಾಣು ಬಿಡುಗಡೆಯಾಗುತ್ತದೆ. ಇದು ಫಲಿತಗೊಳ್ಳದಿದ್ದರೆ ಗರ್ಭಕೋಶದ ಒಳಸ್ತರಿಯ ರಕ್ತ ಲೋಳೆಯೊಂದಿಗೆ ಯೋನಿ ಮೂಲಕ
ಹೊರಬರುತ್ತದೆ. ಋತುಸ್ರಾವ. ಈ ಕ್ರಿಯೆಗೆ ಋತುಚಕ್ರ ಎನ್ನುವರು. ಋತುಸ್ರಾವವು 2-8 ದಿನಗಳವರೆಗೆ ಇರಬಹುದು. ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗಗಳು. ಬ್ಯಾಕ್ಟೀರಿಯಾದಿಂದ ಹರಡುವ ರೋಗಗಳು ಗೊನೋರಿಯಾ ಮತ್ತು ಸಿಫಿಲಿಸ್. ವೈರಸ್ ರೋಗಗಳು ಪ್ರಜನನಾಂಗದ ಗುಳ್ಳೆಗಳು ಮತ್ತು HIV. ಗರ್ಭನಿರೋಧಕ ವಿಧಾನಗಳು ಕಾಂಡೋಮ್ಗಳ ಬಳಕೆ, ಬಾಯಿ ಮೂಲಕ ಮಾತ್ರೆಗಳ ಸೇವನೆ, ಕಾಪರ್ ಟೀ ಮತ್ತು ಶಸ್ತ್ರಚಿಕಿತ್ಸಾ ವಿಧಾನಗಳು. ಲಿಂಗ ನಿರ್ಧರಿತ ಹೆಣ್ಣು ಭ್ರೂಣಗಳ ಗರ್ಭಪಾತ ಕಾನೂನು ಬಾಹಿರ ಮತ್ತು ಇದೊಂದು ಶಿಕ್ಷಾರ್ಹ ಅಪರಾಧ. 1 ಅಂಕದ ಪ್ರಶ್ನೋತ್ತರಗಳು. DNA ಸ್ವಪ್ರತೀಕರಣ ಎಂದರೇನು? ಉತ್ತರ: ಕೋಶ ವಿಭಜನೆಯ ಸಂದರ್ಭದಲ್ಲಿ DNA ತನ್ನನ್ನು ತಾನೇ ನಕಲುಗೊಳಿಸಿಕೊಂಡು 2 ಪ್ರತಿರೂಪಗಳಾಗುವ ಪ್ರಕ್ರಿಯೆ. 2ನೇ ಪ್ರಶ್ನೆ: ಉತ್ಪರಿವರ್ತನೆ ಎಂದರೇನು? ಉತ್ತರ: ಆನುವಂಶೀಯ ಗುಣಗಳಲ್ಲಿ ಪರಿವರ್ತನೆ ತರಬಲ್ಲ DNA ದಲ್ಲಾಗುವ ತಕ್ಷಣದ ಬದಲಾವಣೆ. 3ನೇ ಪ್ರಶ್ನೆ: ಜರಾಯು ಎಂದರೇನು? ಉತ್ತರ: ಗರ್ಭಕೋಶದ ಗೋಡೆಯೊಳಗೆ ಹುದುಗಿಕೊಂಡಿರುವ ತಟ್ಟೆಯಾಕಾರದ ರಚನೆಯಾಗಿದ್ದು ಇದು ಭ್ರೂಣಕ್ಕೆ ಪೋಷಣೆ ಹಾಗೂ ರಕ್ಷಣೆ ಒದಗಿಸುತ್ತದೆ. ನಾಲ್ಕನೇ ಪ್ರಶ್ನೆ: ಋತುಚಕ್ರ ಎಂದರೇನು? ಉತ್ತರ: ಅಂಡವು ಫಲಿತಗೊಳ್ಳದಿದ್ದರೆ ಅಂಡಾಶಯದ ಒಳಸ್ತರಿಯು ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯಿಂದ ಹೊರಬರುತ್ತದೆ. ಇದು ಪ್ರತಿ ತಿಂಗಳು ನಡೆಯುತ್ತದೆ. ಇದನ್ನು ಋತುಚಕ್ರ ಎನ್ನುವರು. 2 ಅಂಕಗಳ ಪ್ರಶ್ನೋತ್ತರಗಳು. ಮೊದಲನೇ ಪ್ರಶ್ನೆ: ಸ್ವಕೀಯ ಹಾಗೂ ಪರಕೀಯ ಪರಾಗಸ್ಪರ್ಶಗಳ ನಡುವಿನ ವ್ಯತ್ಯಾಸಗಳ ಪಟ್ಟಿ ಮಾಡಿ. ಸ್ವಕೀಯ ಪರಾಗಸ್ಪರ್ಶ: ಒಂದು ಹೂವಿನ ಪರಾಗಕೋಶದಿಂದ ಪರಾಗರೇಣುಗಳು ಅದೇ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಯಾಗುವ ಪ್ರಕ್ರಿಯೆ. ಪರಕೀಯ ಪರಾಗಸ್ಪರ್ಶ: ಒಂದು ಹೂವಿನ ಪರಾಗಕೋಶದಿಂದ ಪರಾಗರೇಣುಗಳು ಅದೇ ಪ್ರಭೇದಕ್ಕೆ ಸೇರಿದ ಇನ್ನೊಂದು ಸಸ್ಯದಲ್ಲಿರುವ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆಯಾಗುವ ಪ್ರಕ್ರಿಯೆ. ಪರಾಗರೇಣುಗಳ ಪ್ರಸಾರಕ್ಕೆ ಗಾಳಿ, ನೀರು ಅಥವಾ ಪ್ರಾಣಿಗಳಂತಹ ಮಾಧ್ಯಮಗಳ ಅಗತ್ಯವಿಲ್ಲ. ಪರಾಗರೇಣುಗಳ ಪ್ರಸಾರಕ್ಕೆ ಗಾಳಿ, ನೀರು ಅಥವಾ ಪ್ರಾಣಿಗಳಂತಹ ಮಾಧ್ಯಮಗಳ ಅಗತ್ಯವಿದೆ. ಪರಾಗರೇಣುಗಳು ಕಡಿಮೆ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತವೆ. ಪರಾಗರೇಣುಗಳು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿಯಾಗುತ್ತವೆ.
ಎರಡನೇ ಪ್ರಶ್ನೆ, ಏಕಲಿಂಗ ಹಾಗೂ ದ್ವಿಲಿಂಗಿ ಸಸ್ಯಗಳೆಂದರೇನು? ಕೇವಲ ಶಲಾಕಗಳನ್ನು ಅಥವಾ ಕೇಸರಗಳನ್ನು ಹೊಂದಿರುವ ಹೂವುಗಳನ್ನು ಬಿಡುವ ಸಸ್ಯಗಳನ್ನು ಏಕಲಿಂಗಿ ಸಸ್ಯಗಳೆನ್ನುವರು. ಉದಾಹರಣೆ, ಪಪಾಯ, ಕಲ್ಲಂಗಡಿ, ಶಲಾಕೆ ಹಾಗೂ ಕೇಸರಗಳೆರಡನ್ನೂ ಹೊಂದಿರುವ ಹೂ ಬಿಡುವ ಸಸ್ಯಗಳನ್ನು ದ್ವಿಲಿಂಗಿ ಸಸ್ಯಗಳು ಎನ್ನುವರು. ಉದಾಹರಣೆ, ದಾಸವಾಳ, ಸಾಸಿವೆ. ಮೂರನೇ ಪ್ರಶ್ನೆ, ಪರಾಗಸ್ಪರ್ಶ ಹಾಗೂ ನಿಷೇಚನಗಳ ನಡುವಿನ ವ್ಯತ್ಯಾಸಗಳ ಪಟ್ಟಿ ಮಾಡಿ. ಪರಾಗಸ್ಪರ್ಶ ಹೂವಿನ ಪರಾಗಕೋಶದಿಂದ ಪರಾಗರೇಣುಗಳು ಶಾಲಾಕಾಗ್ರಕ್ಕೆ ವರ್ಗಾವಣೆಯಾಗುವ ಪ್ರಕ್ರಿಯೆ. ನಿಷೇಚನ ಹೂವಿನ ಅಂಡಾಣುವಿನೊಳಗೆ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಸಂಯೋಗ ಹೊಂದುವ ಪ್ರಕ್ರಿಯೆ. ಪರಾಗಸ್ಪರ್ಶವು ನಿಷೇಚನ ಕ್ರಿಯೆಗೆ ಪೂರಕವಾಗಿದೆ. ನಿಷೇಚನ ಕ್ರಿಯೆಯು ಜರುಗಲು ಪರಾಗಸ್ಪರ್ಶ ಕ್ರಿಯೆ ಅವಶ್ಯವಾಗಿದೆ. ಗಾಳಿ, ನೀರು ಅಥವಾ ಪ್ರಾಣಿಗಳಂತಹ ಮಾಧ್ಯಮಗಳ ಮೂಲಕ ನಡೆಯುತ್ತದೆ. ಪರಾಗನಾಳದ ಮೂಲಕ ಗಂಡು ಲಿಂಗಾಣು ಅಂಡಾಣುವಿನಲ್ಲಿರುವ ಹೆಣ್ಣು ಲಿಂಗಾಣುವನ್ನು ತಲುಪುವುದರ ಮೂಲಕ ನಡೆಯುತ್ತದೆ. ನಾಲ್ಕನೇ ಪ್ರಶ್ನೆ, ಹೂವಿನ ನೀಳಭೇದ ನೋಟದ ಚಿತ್ರ ಬರೆದು ಎಲ್ಲ ಭಾಗಗಳನ್ನು ಗುರುತಿಸಿ. ಐದನೇ ಪ್ರಶ್ನೆ, ಶಲಾಕಾಗ್ರದ ಮೇಲೆ ಪರಾಗ ಮೊಳೆಯುವಿಕೆಯ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಆರನೇ ಪ್ರಶ್ನೆ, ಅಲೈಂಗಿಕ ಹಾಗೂ ಲೈಂಗಿಕ ಸಂತಾನೋತ್ಪತ್ತಿಗಳ ನಡುವಿನ ವ್ಯತ್ಯಾಸಗಳ ಪಟ್ಟಿ ಮಾಡಿ. ಅಲೈಂಗಿಕ ಸಂತಾನೋತ್ಪತ್ತಿ.
ಒಂದೇ ಒಂದು ಜೀವಿಯಿಂದ ನಡೆಯಬಹುದಾದ ಕ್ರಿಯೆ ಲೈಂಗಿಕ ಸಂತಾನೋತ್ಪತ್ತಿ ಗಂಡು ಹೆಣ್ಣು ಜೀವಿಗಳಿಂದ ನಡೆಯುವ ಪ್ರಕ್ರಿಯೆ. ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಲಿಂಗಾಣುಗಳ ಉತ್ಪಾದನೆ ನಿಷೇಚನ ಇರುವುದಿಲ್ಲ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಲಿಂಗಾಣುಗಳ ಉತ್ಪಾದನೆ ನಿಷೇಚನ ಇರುತ್ತದೆ. ವರ್ಣತಂತುಗಳ ಭಾಗವಹಿಸುವಿಕೆ ಇರುವುದಿಲ್ಲ. ವರ್ಣತಂತುಗಳ ಭಾಗವಹಿಸುವಿಕೆ ಇರುತ್ತದೆ. ಭಿನ್ನತೆಗಳು ಬಹುತೇಕ ಇರುವುದಿಲ್ಲ. ಭಿನ್ನತೆಗಳು ಹೆಚ್ಚಾಗಿ ಕಂಡುಬರುತ್ತವೆ. 7ನೇ ಪ್ರಶ್ನೆ, ಈ ಕೆಳಗಿನ ಚಿತ್ರದಲ್ಲಿನ ಭಾಗಗಳನ್ನು ಗಮನಿಸಿ ನೀಡಿದ ಪ್ರಶ್ನೆಗಳಿಗೆ ಉತ್ತರಿಸಿ. ಅಂಡಾಣುಗಳನ್ನು ಉತ್ಪಾದಿಸುವ ಭಾಗ ಉತ್ತರ ಬಿ ಅಂಡಾಶಯ. ಅಂಡಾಣು ಹಾಗೂ ವೀರ್ಯಾಣುಗಳು ನಿಷೇಚನಗೊಳ್ಳುವ ಭಾಗ ಉತ್ತರ ಎ ಅಂಡನಾಳ ಫೆಲೋಪಿಯನ್ ನಾಳ. ಭ್ರೂಣಾಂಕುರವು ನೆಲೆಯೂರುವ ಭಾಗ ಸಿ ಗರ್ಭಾಶಯ. 7ನೇ ಪ್ರಶ್ನೆ, ಗರ್ಭ ನಿರೋಧಕ ವಿಧಾನಗಳಾವುವು? ಉತ್ತರ ಶಿಶ್ನದ ಮೇಲೆ ಕಾಂಡೋಮ್ ಅಥವಾ ಯೋನಿಯೊಳಗೆ ಚೀಲವನ್ನು ಧರಿಸುವುದು. ಗರ್ಭ ನಿರೋಧಕ ಮಾತ್ರೆಗಳ ಸೇವನೆ. ಗರ್ಭಕೋಶದಲ್ಲಿ ವೆಂಕಿ ಅಥವಾ ಕಾಪರ್ ಟಿ ಅಳವಡಿಸುವುದರ ಮೂಲಕ. ಶಸ್ತ್ರಕ್ರಿಯಾ ವಿಧಾನಗಳ ಮೂಲಕ ಪುರುಷರಿಗೆ ವಾಸೆಕ್ಟೊಮಿ, ಮಹಿಳೆಯರಿಗೆ ಟ್ಯೂಬೆಕ್ಟೊಮಿ. 3 ಅಂಕದ ಪ್ರಶ್ನೋತ್ತರಗಳು. ಮೊದಲನೇ ಪ್ರಶ್ನೆ, ನಿಷೇಚನದ ನಂತರ ಹೂವಿನಲ್ಲಿ ಆಗುವ ಬದಲಾವಣೆಗಳೇನು? ನಿಷೇಚನದ ನಂತರ ಅಂಡಾಣುವಿನ ಒಳಗೆ ಯುಗ್ಮಜವು ಹಲವು ಬಾರಿ ವಿಭಜನೆ ಹೊಂದಿ ಭ್ರೂಣವನ್ನುಂಟು ಮಾಡುತ್ತದೆ. ಅಂಡಾಣುವಿನ ಸುತ್ತ ಒಂದು ಒರಟಾದ ಪದರ ಬೆಳೆದು ನಿಧಾನವಾಗಿ ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ. ಅಂಡಾಶಯವು ಕ್ಷಿಪ್ರವಾಗಿ ಬೆಳೆದು ಮಾಗಿ ಹಣ್ಣಾಗುತ್ತದೆ. ಪುಷ್ಪದಳ, ಪುಷ್ಪಪತ್ರ, ಕೇಸರಗಳು, ಶಲಾಕನಳಿಕೆ ಮತ್ತು ಶಲಾಕಾಗ್ರಗಳು ಒಣಗಿ ಉದುರಿ ಹೋಗುತ್ತವೆ. 2ನೇ ಪ್ರಶ್ನೆ, ಹದಿಹರೆಯದ ಹುಡುಗರಲ್ಲಿ ಹಾಗೂ ಹುಡುಗಿಯರಲ್ಲಿ ಕಂಡುಬರುವ ಸಾಮಾನ್ಯ ಬದಲಾವಣೆಗಳಾವುವು?
ಕಂಕುಳ ಮತ್ತು ಪ್ರಜನನಾಂಗಗಳ ಸುತ್ತ ದಟ್ಟವಾದ ಕೂದಲು ಬೆಳೆಯುವುದು. ದೇಹದ ಚರ್ಮವು ಎಣ್ಣೆ ಹಾಗೂ ಬೆವರು ಉತ್ಪಾದಿಸುವುದರಿಂದ ಮೊಡವೆಗಳಾಗುವುದು. ದೇಹದಲ್ಲಾಗುವ ಬೆಳವಣಿಗೆಗಳ ಕುರಿತು ಪ್ರಜ್ಞೆ ಹಾಗೂ ಜಾಗೃತಿ ಮೂಡುವುದು. 3ನೇ ಪ್ರಶ್ನೆ, ಪ್ರೌಢಾವಸ್ಥೆಯ ಹುಡುಗರಲ್ಲಿ ಕಂಡುಬರುವ ಪ್ರಮುಖ ಬದಲಾವಣೆಗಳೇನು? ಹುಡುಗರ ಮುಖದ ಮೇಲೆ ಗಡ್ಡ ಮೀಸೆ ಬೆಳೆಯುವುದು, ಕಂಕುಳು ಮತ್ತು ಜನನಾಂಗಗಳ ಮೇಲೆ ಕೂದಲು ಬೆಳೆಯುವುದು, ಧ್ವನಿ ಒರಟಾಗುವುದು, ಹಗಲುಗನಸು ಹಾಗೂ ರಾತ್ರಿ ವೇಳೆ ಶಿಶ್ನವು ದೊಡ್ಡದಾಗುವುದು, ನಿಮಿರುವುದು. 4ನೇ ಪ್ರಶ್ನೆ, ಪ್ರೌಢಾವಸ್ಥೆಯ ಹೆಣ್ಣು ಮಕ್ಕಳಲ್ಲಿ ಕಂಡುಬರುವ ಪ್ರಮುಖ ಬದಲಾವಣೆಗಳೇನು? ಕಂಕುಳು ಮತ್ತು ಪ್ರಜನನಾಂಗಗಳಲ್ಲಿ ಕೂದಲು ಬೆಳೆಯುವುದು, ಸ್ತನಗಳ ಗಾತ್ರ ದೊಡ್ಡದಾಗುವುದು, ಸ್ತನಾಗ್ರದ ತೊಟ್ಟುಗಳು ಗಾಢ ಬಣ್ಣ ಹೊಂದುತ್ತವೆ, ಮಾಸಿಕ ಋತುಚಕ್ರವು ಪ್ರಾರಂಭವಾಗುತ್ತದೆ. 5ನೇ ಪ್ರಶ್ನೆ, ಅಂಡವು ಭ್ರೂಣವಾಗಿ ಬೆಳೆಯುವವರೆಗೆ ಉಂಟಾಗುವ ಬೆಳವಣಿಗೆಯನ್ನು ವಿವರಿಸಿ. ಲೈಂಗಿಕ ಸಂಪರ್ಕದ ಸಮಯದಲ್ಲಿ ಯೋನಿ ಮಾರ್ಗದ ಮೂಲಕ ಪ್ರವೇಶಿಸುವ ವೀರ್ಯಾಣುಗಳು ಅಂಡನಾಳ ಪ್ರವೇಶಿಸಿ ಅಂಡವನ್ನು ಫಲಿತಗೊಳಿಸುತ್ತದೆ. ನಿಷೇಚನಗೊಂಡ ಅಂಡವು ವಿಭಜಿಸಲು ಪ್ರಾರಂಭಿಸುತ್ತದೆ. ಜೀವಕೋಶಗಳ ಗೋಳ ಅಥವಾ ಭ್ರೂಣಾಂಕುರವನ್ನುಂಟು ಮಾಡುತ್ತದೆ. ಭ್ರೂಣಾಂಕುರವು ಗರ್ಭಕೋಶದ ಒಳಸ್ತರಿಯ ಮೇಲೆ ಅಂಟಿಕೊಳ್ಳುತ್ತದೆ, ಬೆಳವಣಿಗೆಯನ್ನು ಮುಂದುವರೆಸುತ್ತದೆ ಮತ್ತು ಅಂಗಗಳನ್ನು ಬೆಳೆಸಿಕೊಂಡು ಭ್ರೂಣವಾಗುತ್ತದೆ. 6ನೇ ಪ್ರಶ್ನೆ, ಜರಾಯು ಎಂದರೇನು? ಅದರ ಪ್ರಮುಖ ಕಾರ್ಯಗಳೇನು? ಭ್ರೂಣವು ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಹಾಗೂ ರೋಗಾಣುಗಳಿಂದ ರಕ್ಷಣೆ ಪಡೆಯುವ ಅಂಗಾಂಶವನ್ನು ಜರಾಯು ಎನ್ನುವರು. ಜರಾಯುವಿನ ಪ್ರಮುಖ ಕಾರ್ಯಗಳೆಂದರೆ ಬೆಳೆಯುತ್ತಿರುವ ಭ್ರೂಣಕ್ಕೆ ತಾಯಿಯ ರಕ್ತದಿಂದ ಆಕ್ಸಿಜನ್ ಮತ್ತು ಗ್ಲೂಕೋಸ್ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಬೆಳೆಯುತ್ತಿರುವ ಭ್ರೂಣವು ಉತ್ಪತ್ತಿ ಮಾಡುವ ತ್ಯಾಜ್ಯಗಳನ್ನು ತಾಯಿಯ ರಕ್ತಕ್ಕೆ ವರ್ಗಾಯಿಸಿ ಹೊರಹಾಕುತ್ತದೆ. ಏಳನೇ ಪ್ರಶ್ನೆ, ಲೈಂಗಿಕ ಸಂಪರ್ಕದಿಂದ ಬರುವ ರೋಗಗಳು ಎಂದರೇನು? ಉದಾಹರಣೆ ಕೊಡಿ. ಲೈಂಗಿಕ ಕ್ರಿಯೆಯಿಂದ ಬರಬಹುದಾದ ರೋಗಗಳನ್ನು ಲೈಂಗಿಕ ಸಂಪರ್ಕದಿಂದ ಬರುವ ರೋಗಗಳೆನ್ನುವರು. ಸೋಂಕಿತ ವ್ಯಕ್ತಿಯಿಂದ ತನ್ನ ಸಂಗಾತಿಗೆ ಹರಡುವ ಪ್ರಮುಖ ರೋಗಗಳೆಂದರೆ ಬ್ಯಾಕ್ಟೀರಿಯಾ ರೋಗಗಳಾದ ಗೊನೋರಿಯಾ ಮತ್ತು ಸಿಫಿಲಿಸ್,
ವೈರಸ್ ರೋಗಗಳಾದ ಪ್ರಜನನಾಂಗದ ಮೇಲಿನ ಗುಳ್ಳೆಗಳು ಮತ್ತು ಏಡ್ಸ್. 8ನೇ ಪ್ರಶ್ನೆ, ದ್ವಿವಿದಳನ ಮತ್ತು ಬಹುವಿದಳನಗಳ ನಡುವಿನ ವ್ಯತ್ಯಾಸಗಳೇನು? ದ್ವಿವಿದಳನವು ತಾಯಿ ಜೀವಿಯು ಬಹುತೇಕ ಎರಡು ಸಮನಾದ ಮರಿಜೀವಿಗಳಾಗಿ ವಿಭಜಿಸುವ ಅಲೈಂಗಿಕ ಕ್ರಿಯೆಯಾಗಿದೆ. ಉದಾಹರಣೆ ಅಮೀಬಾ. ಬಹುವಿದಳನವು ತಾಯಿ ಜೀವಿಯು ಅನೇಕ ಮರಿಜೀವಿಗಳಾಗಿ ವಿಭಜಿಸುವ ಅಲೈಂಗಿಕ ಕ್ರಿಯೆಯಾಗಿದೆ. ಉದಾಹರಣೆ ಪ್ಲಾಸ್ಮೋಡಿಯಂ. ದ್ವಿವಿದಳನದಲ್ಲಿ ತಾಯಿ ಜೀವಿಯಲ್ಲಿನ ಕೋಶಕೇಂದ್ರವು ಎರಡು ಮರಿ ಕೋಶಕೇಂದ್ರಗಳಾಗಿ ವಿಭಜಿಸಿದರೆ, ಬಹುವಿದಳನದಲ್ಲಿ ತಾಯಿ ಜೀವಿಯಲ್ಲಿನ ಕೋಶಕೇಂದ್ರವು ಅನೇಕ ಮರಿ ಕೋಶಕೇಂದ್ರಗಳಾಗಿ ವಿಭಜಿಸುತ್ತವೆ. 9ನೇ ಪ್ರಶ್ನೆ, ರೈಜೋಪಸ್ನಂತಹ ಶಿಲೀಂಧ್ರಗಳು ಬೀಜಕಗಳ ಉತ್ಪಾದನೆಯ ಮೂಲಕ ಸಂತಾನೋತ್ಪತ್ತಿ ನಡೆಸುವ ಪ್ರಯೋಜನಗಳೇನು? ರೈಜೋಪಸ್ನಂತಹ ಶಿಲೀಂಧ್ರಗಳು ಬೀಜಕಗಳ ಉತ್ಪಾದನೆ ಮೂಲಕ ಅಲೈಂಗಿಕ ಸಂತಾನೋತ್ಪತ್ತಿ ನಡೆಸುತ್ತವೆ, ಏಕೆಂದರೆ ಇದೊಂದು ವೇಗವಾಗಿ ನಡೆಯುವ ಅಲೈಂಗಿಕ ಕ್ರಿಯೆಯಾಗಿದೆ. ಬೀಜಕಗಳಿಂದ ರೂಪುಗೊಳ್ಳುವ ಸಂತತಿಯು ಯಾವುದೇ ಭಿನ್ನತೆಗಳನ್ನು ಹೊಂದಿರುವುದಿಲ್ಲ. 10ನೇ ಪ್ರಶ್ನೆ, ಮಾನವನಲ್ಲಿ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಈ ಕೆಳಗಿನ ಭಾಗಗಳ ಕಾರ್ಯ ತಿಳಿಸಿ. ಎ. ವೃಷಣಗಳು. ಬಿ. ವೀರ್ಯನಾಳ. ಸಿ. ಪ್ರೋಸ್ಟೇಟ್ ಗ್ರಂಥಿ. ಡಿ. ಶಿಶ್ನ. ವೃಷಣಗಳು ಗಂಡು ಲಿಂಗಾಣುಗಳಾದ ವೀರ್ಯಾಣುಗಳನ್ನು ಉತ್ಪಾದಿಸುತ್ತವೆ ಹಾಗೂ ಟೆಸ್ಟೋಸ್ಟಿರಾನ್ ಎಂಬ ಪುರುಷ ಲಕ್ಷಣಗಳನ್ನು ಮೂಡಿಸುವ ಹಾರ್ಮೋನು ಉತ್ಪಾದಿಸುತ್ತವೆ. ವೀರ್ಯನಾಳ. ವೃಷಣಗಳಿಂದ ಉತ್ಪಾದಿಸಿದ ವೀರ್ಯಾಣುಗಳು ವೀರ್ಯಕೋಶಿಕಕ್ಕೆ ಸಾಗಿಸುತ್ತವೆ. ಪ್ರೋಸ್ಟೇಟ್ ಗ್ರಂಥಿ ವೀರ್ಯಾಣುಗಳ ಪೋಷಣೆಗೆ ಮತ್ತು ಸುಲಭ ಸಾಗಣೆಗೆ ಅಗತ್ಯ ದ್ರವಗಳನ್ನು ಮೂತ್ರ ವಿಸರ್ಜನಾ ನಾಳದಲ್ಲಿ ಸ್ರವಿಸುತ್ತವೆ. ಶಿಶ್ನ. ಇದೊಂದು ಉದ್ದನೆಯ ಹಾಗೂ ಸ್ನಾಯುಗಳಿಂದ ಕೂಡಿದ ಭಾಗವಾಗಿದ್ದು, ಲೈಂಗಿಕ ಸಂಪರ್ಕದ ಸಮಯದಲ್ಲಿ ವೀರ್ಯಾಣುಗಳ ಹೆಣ್ಣಿನ ಯೋನಿಯೊಳಗೆ ವೀರ್ಯಾಣುಗಳನ್ನು ವಿಸರ್ಜಿಸಲು ಸಹಾಯಕವಾಗಿದೆ. ಘಟಕ ಪರೀಕ್ಷೆ. ಮೊದಲನೇ ಮೇನ್, ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಉತ್ತರ ಬರೆಯಿರಿ. ಮೊದಲನೇ ಪ್ರಶ್ನೆ, ಪರಾಗಕೋಶವು ಒಳಗೊಂಡಿರುವುದು ಎ. ಪುಷ್ಪಪತ್ರ, ಅಂಡಾಣುಗಳು, ಪರಾಗರೇಣುಗಳು, ಪುಷ್ಪದಳಗಳು. ಎರಡನೇ ಪ್ರಶ್ನೆ, ಏಡ್ಸ್ ವೈರಸ್ ಪ್ರಜನನಾಂಗದ ಗುಳ್ಳೆಗಳು ಡ್ಯಾಶ್. ಎ. ಬ್ಯಾಕ್ಟೀರಿಯಾ, ಶಿಲೀಂಧ್ರ. ಸಿ. ಪ್ರೋಟೋಜೋವಾ. ಡಿ. ವೈರಸ್. ಮೂರನೇ ಪ್ರಶ್ನೆ, ಸ್ಪೈರೋಗೈರಾದಲ್ಲಿ ಕಂಡುಬರುವ ಅಲೈಂಗಿಕ ಸಂತಾನೋತ್ಪತ್ತಿ ಎ. ಮೊಗ್ಗುವಿಕೆ. ಬಿ. ತುಂಡರಿಕೆ. ಸಿ. ಕಾಯಜ ರೀತಿ ಸಂತಾನೋತ್ಪತ್ತಿ. ಡಿ. ಬೀಜಕಗಳ ಉತ್ಪಾದನೆ.
4ನೇ ಪ್ರಶ್ನೆ, ಮೂತ್ರ ಹಾಗೂ ವೀರ್ಯಾಣುಗಳು ದೇಹದಿಂದ ವಿಸರ್ಜಿಸಲ್ಪಡುವ ನಾಳ. ಎ. ಮೂತ್ರ ವಿಸರ್ಜನಾ ನಾಳ, ಯುರಿತ್ರ, ಮೂತ್ರಕೋಶ. ಸಿ. ವೀರ್ಯನಾಳ. ಡಿ. ಮೂತ್ರನಾಳ. 2ನೇ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 5ನೇ ಪ್ರಶ್ನೆ, ಅಲೈಂಗಿಕ ರೀತಿ ಸಂತಾನೋತ್ಪತ್ತಿ ಎಂದರೇನು? ಉದಾಹರಣೆ ಕೊಡಿ. 6ನೇ ಪ್ರಶ್ನೆ, ವರ್ಣತಂತುವಿಲ್ಲಿರುವ ಜೀವಿಯ ಲಕ್ಷಣಗಳಿಗೆ ಕಾರಣವಾದ ಅಣು ಯಾವುದು? 7ನೇ ಪ್ರಶ್ನೆ, ಸಂತಾನೋತ್ಪತ್ತಿಯಲ್ಲಿ DNA ಸ್ವಪ್ರತೀಕರಣದ ಪ್ರಾಮುಖ್ಯತೆ ಏನು? 3ನೇ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 8ನೇ ಪ್ರಶ್ನೆ, ಪರಾಗಸ್ಪರ್ಶ ಹಾಗೂ ನಿಷೇಚನಗಳ ನಡುವಿನ ವ್ಯತ್ಯಾಸಗಳ ಪಟ್ಟಿ ಮಾಡಿ. 9ನೇ ಪ್ರಶ್ನೆ, ಲೈಂಗಿಕ ಸಂಪರ್ಕದಿಂದ ಹರಡಬಹುದಾದ ಬ್ಯಾಕ್ಟೀರಿಯಾ ಹಾಗೂ ವೈರಸ್ ರೋಗಗಳಾವುವು? ಅವುಗಳನ್ನು ತಡೆಗಟ್ಟಬಹುದಾದ ಸಾಮಾನ್ಯ ಕ್ರಮಗಳಾವುವು? 10ನೇ ಪ್ರಶ್ನೆ, ಯಾವುದಾದರೂ 3 ಗರ್ಭನಿರೋಧಕ ವಿಧಾನಗಳನ್ನು ತಿಳಿಸಿ. 4ನೇ ಮೇನ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. ಪ್ರಶ್ನೆ, ಅಲೈಂಗಿಕ ರೀತಿ ಸಂತಾನೋತ್ಪತ್ತಿ ಎಂದರೇನು? ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ವಿಧಾನಗಳನ್ನು ಹೆಸರಿಸಿ. 5ನೇ ಮೇನ್ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 12ನೇ ಪ್ರಶ್ನೆ, ಶಲಾಕೆಯ ಮೇಲೆ ಪರಾಗದ ಮೊಳೆಯುವಿಕೆಯ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ. ಗಂಡು ಲಿಂಗಾಣು, ಪರಾಗನಳಿಕೆ, ಹೆಣ್ಣು ಲಿಂಗಾಣು. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಯುಗ್ಮಜ ಹೇಗೆ ರೂಪುಗೊಳ್ಳುತ್ತದೆ? ಅನುವಂಶೀಯತೆ. ಈ ಅಧ್ಯಾಯದ ಪ್ರಮುಖ ಕಲಿಕಾಂಶಗಳು: ಭಿನ್ನತೆಗಳು, ತಾಯಿ ತಂದೆ ಹಾಗೂ ಮಕ್ಕಳ ನಡುವೆ ಇರುವ ಲಕ್ಷಣಗಳಲ್ಲಿನ ವ್ಯತ್ಯಾಸಗಳು, ಸಂತಾನೋತ್ಪತ್ತಿ ಪ್ರಕ್ರಿಯೆಗಳಿಂದ ಸಾಮ್ಯತೆ ಇರುವ ಹೊಸ ಜೀವಿಗಳು ಉಂಟಾಗುತ್ತವೆಯಾದರೂ ಸೂಕ್ಷ್ಮವಾದ ಭಿನ್ನತೆ ತೋರುತ್ತವೆ. ಅಲೈಂಗಿಕ ಸಂತಾನೋತ್ಪತ್ತಿ ಸಮಯದಲ್ಲೂ ಕೂಡ ಭಿನ್ನತೆಗಳು ಉಂಟಾಗಬಹುದು. ಅನುವಂಶೀಯತೆ, ತಂದೆ ತಾಯಿಯರಿಂದ ಗುಣಗಳು ವಂಶಪಾರಂಪರ್ಯವಾಗಿ ಮಕ್ಕಳಿಗೆ ಬರುವ ಕ್ರಿಯೆ. ಅನುವಂಶೀಯ ಗುಣಗಳು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಸಾಗಿಸಲ್ಪಡುವ ಗುಣಗಳೇ ಅನುವಂಶೀಯ ಗುಣಗಳು. ಇವು ಜೀನ್ಗಳಿಂದ ನಿಯಂತ್ರಿಸಲ್ಪಡುತ್ತವೆ. ಗ್ರೆಗೋರ್ ಜೋಹಾನ್ ಮೆಂಡೆಲ್ ರನ್ನು ಆಧುನಿಕ ತಳಿಶಾಸ್ತ್ರದ ಪಿತಾಮಹ ಎನ್ನುತ್ತಾರೆ. ಬಟಾಣಿ ಗಿಡಗಳ ಮೇಲಿನ ಪ್ರಯೋಗಗಳನ್ನು ತಳೀಕರಣ ಪ್ರಯೋಗಗಳೆಂದು ಕರೆಯುತ್ತಾರೆ. ಏಕತಳೀಕರಣ ಹಾಗೂ ದ್ವಿತಳೀಕರಣ ಪ್ರಯೋಗಗಳು. ಏಕತಳೀಕರಣ ಒಂದು ಲಕ್ಷಣಕ್ಕೆ ಸಂಬಂಧಿಸಿದಂತೆ 2 ಭಿನ್ನ ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಕರಣ ಮಾಡುವುದನ್ನು ಏಕತಳೀಕರಣ ಎನ್ನುವರು. ಏಕತಳೀಕರಣದ F2 ಪೀಳಿಗೆ ವ್ಯಕ್ತರೂಪ ಅನುಪಾತ 3:1, ಜೀನ್ ನಮೂನೆ ಅನುಪಾತ 1:2:1. ದ್ವಿತಳೀಕರಣ 2 ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಭಿನ್ನವಾದ 2 ರೂಪಗಳನ್ನು ತೋರಿಸುವ ಸಸ್ಯಗಳನ್ನು ಸಂಕರಿಸುವುದನ್ನು ದ್ವಿತಳೀಕರಣ ಎನ್ನುವರು. ದ್ವಿತಳೀಕರಣದ
ವ್ಯಕ್ತರೂಪ ಅನುಪಾತ 9:3:3:1. ಮಾನವನಲ್ಲಿ ಲಿಂಗ ನಿರ್ಧರಣೆ. ಜನಿಸುವ ಮಗುವಿನ ಲಿಂಗ ನಿರ್ಧರಣೆಯು ಗಂಡು ಅಥವಾ ಹೆಣ್ಣು ಆನುವಂಶಿಕವಾಗಿ ತಂದೆಯಿಂದ ಬಂದ X ಅಥವಾ Y ವರ್ಣತಂತು ಅಂಡಾಣುವಿನೊಂದಿಗೆ ಸಂಯೋಗ ಹೊಂದುವುದರ ಮೂಲಕ ನಿರ್ಧಾರವಾಗುತ್ತದೆ. 1 ಅಂಕದ ಪ್ರಶ್ನೆಗಳು. ಮೊದಲನೇದು, ತಳಿಶಾಸ್ತ್ರ ಎಂದರೇನು ಅಥವಾ ತಳಿ ವಿಜ್ಞಾನ ಎಂದರೇನು? ಆನುವಂಶೀಯತೆ, ಭಿನ್ನತೆ ಮತ್ತು ಅವುಗಳಿಗೆ ಕಾರಣವಾದ ಅಂಶಗಳ ಬಗ್ಗೆ ಕ್ರಮಬದ್ಧವಾಗಿ ಅಧ್ಯಯನ ಮಾಡುವ ಜೀವಶಾಸ್ತ್ರದ ಶಾಖೆಯನ್ನು ತಳಿಶಾಸ್ತ್ರ ಅಥವಾ ತಳಿ ವಿಜ್ಞಾನ ಎನ್ನುವರು. 2ನೇ ಪ್ರಶ್ನೆ, ಪ್ರಭೇದಗಳಲ್ಲಿನ ಭಿನ್ನತೆಯ ಸೃಷ್ಟಿಯು ಅವುಗಳ ಉಳಿವನ್ನು ಹೇಗೆ ಪ್ರೋತ್ಸಾಹಿಸುತ್ತವೆ? ಉತ್ತರ, ಪ್ರಭೇದಗಳಲ್ಲಿ ಭಿನ್ನತೆ ಬದಲಾದ ಪರಿಸರಕ್ಕೆ ಹೊಂದಿಕೊಳ್ಳಲು ಸಹಾಯ ಮಾಡುವ ಮೂಲಕ ಅವುಗಳ ಉಳಿವನ್ನು ಪ್ರೋತ್ಸಾಹಿಸುತ್ತದೆ. 3ನೇ ಪ್ರಶ್ನೆ, ಅಲೈಂಗಿಕವಾಗಿ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳಲ್ಲಿ ಭಿನ್ನತೆಗಳಿಗೆ ಪ್ರಮುಖ ಕಾರಣಗಳೇನು? ಉತ್ತರ, ಉತ್ಪರಿವರ್ತನೆ ಹಾಗೂ ಪರಿಸರದ ಬದಲಾವಣೆಗಳು. 4ನೇ ಪ್ರಶ್ನೆ, ಜೀವಿಯೊಂದು ತನ್ನ ಜೀವಿತಾವಧಿಯಲ್ಲಿ ಗಳಿಸಿಕೊಂಡ ಗುಣಗಳು ಆನುವಂಶೀಯವಾಗುವುದಿಲ್ಲ ಏಕೆ? ಉತ್ತರ, ಲೈಂಗಿಕ ಅಂಗಾಂಶಗಳಲ್ಲಾದ ಬದಲಾವಣೆಯು ಲಿಂಗಾಣು ಕೋಶದ DNA ಗೆ ವರ್ಗಾವಣೆಯಾಗುವುದಿಲ್ಲ. ಆದ್ದರಿಂದ ಜೀವಿಯೊಂದು ತನ್ನ ಜೀವಿತಾವಧಿಯಲ್ಲಿ ಗಳಿಸಿಕೊಂಡ ಗುಣಗಳು ಆನುವಂಶೀಯವಾಗುವುದಿಲ್ಲ. 5ನೇ ಪ್ರಶ್ನೆ, ಸ್ವಕೀಯ ಪರಾಗಸ್ಪರ್ಶ ಹೊಂದುವ ಸಸ್ಯ ಪ್ರಭೇದಗಳ ಪ್ರಭೇದೀಕರಣದಲ್ಲಿ ಭೌಗೋಳಿಕ ಬೇರ್ಪಡುವಿಕೆಯು ಒಂದು ಪ್ರಮುಖ ಅಂಶವಾಗಿರುತ್ತದೆಯೇ? ಕಾರಣ ಕೊಡಿ. ಉತ್ತರ, ಇಲ್ಲ, ಏಕೆಂದರೆ ಸ್ವಕೀಯ ಪರಾಗಸ್ಪರ್ಶ ಹೊಂದುವ ಸಸ್ಯ ಪ್ರಭೇದಗಳಲ್ಲಿ ಯಾವುದೇ ಹೊಸ ಲಕ್ಷಣಗಳು ಆನುವಂಶೀಯ ಆಗುವುದಿಲ್ಲ. ಆದ್ದರಿಂದ ಇಂತಹ ಸಸ್ಯಗಳ ಪ್ರಭೇದೀಕರಣದಲ್ಲಿ ಭೌಗೋಳಿಕ ಬೇರ್ಪಡುವಿಕೆಯು ಒಂದು ಪ್ರಮುಖ ಅಂಶವಾಗುವುದಿಲ್ಲ. 6ನೇ ಪ್ರಶ್ನೆ, ಅಧ್ಯಯನವೊಂದರ ಪ್ರಕಾರ ತಿಳಿ ಬಣ್ಣದ ಕಣ್ಣುಗಳಿರುವ ಮಕ್ಕಳು ತಿಳಿಗಣ್ಣಿನ ಪೋಷಕರನ್ನು ಹೊಂದಿರುತ್ತಾರೆನ್ನದು ತಿಳಿದು ಬಂದಿದೆ. ಇದನ್ನಾಧರಿಸಿ ತಿಳಿಗಣ್ಣಿನ ಬಣ್ಣಕ್ಕೆ ಕಾರಣವಾದ ಗುಣ ಪ್ರಬಲವೇ ಅಥವಾ ದುರ್ಬಲವೇ? ಉತ್ತರ, ತಿಳಿಗಣ್ಣಿಗೆ ಕಾರಣವಾದ ಗುಣ ಪ್ರಬಲವಾಗಿದೆ, ಏಕೆಂದರೆ ಮೊದಲನೇ ಪೀಳಿಗೆಯಲ್ಲಿ ಯಾವಾಗಲೂ ಪ್ರಬಲವಾದ ಗುಣವೇ ವ್ಯಕ್ತವಾಗುತ್ತದೆ. 7ನೇ ಪ್ರಶ್ನೆ, ಮಾನವನಲ್ಲಿ ಭಿನ್ನತೆಗಳನ್ನು ತೋರಿಸುವ 2 ಲಕ್ಷಣಗಳನ್ನು ಹೆಸರಿಸಿ. ಉತ್ತರ, ಕಣ್ಣಿನ ಬಣ್ಣ ಹಾಗೂ ಹೊರಕಿವಿಯ ರಚನೆ. 8ನೇ ಪ್ರಶ್ನೆ, ಮೆಂಡೆಲ್ ರವರು ಏಕತಳೀಕರಣ ಪ್ರಯೋಗದಿಂದ ಪ್ರತಿಪಾದಿಸಿದ ನಿಯಮವೇನು ತಿಳಿಸಿ. ಮೆಂಡೆಲ್ ರವರು ಏಕತಳೀಕರಣ ಪ್ರಯೋಗದಿಂದ ಪ್ರತಿಪಾದಿಸಿದ ನಿಯಮವನ್ನು ಆನುವಂಶೀಯ ಗುಣಗಳ ಪ್ರಬಲತೆ ಮತ್ತು ದುರ್ಬಲತೆಯ ನಿಯಮವನ್ನು ಪ್ರತಿಪಾದಿಸಿದರು. ಅವರ ಪ್ರತಿಪಾದನೆಯಂತೆ ಶುದ್ಧರೂಪದ ಪಿತೃಪೀಳಿಗೆಯ ಭಿನ್ನರೂಪದ ತಳಿಗಳನ್ನು ಸಂಕರಿಸಿದಾಗ ಮುಂದಿನ ಪೀಳಿಗೆಯಲ್ಲಿ ಪ್ರಬಲ ಗುಣವು ವ್ಯಕ್ತವಾಗುತ್ತದೆ, ಪ್ರಬಲವಲ್ಲದ ಗುಣವು ಗುಪ್ತವಾಗಿರುತ್ತದೆ.
9ನೇ ಪ್ರಶ್ನೆ, ಎತ್ತರದ ಬಟಾಣಿ ಸಸ್ಯವನ್ನು ಕುಬ್ಜ ಬಟಾಣಿ ಸಸ್ಯದೊಂದಿಗೆ ಸಂಕರಿಸಿದಾಗ ಮೊದಲ ಪೀಳಿಗೆಯಲ್ಲಿ FI ಯಾವಾಗಲೂ ಎತ್ತರದ ಸಸ್ಯಗಳೇ ಉಂಟಾಗಲು ಕಾರಣವೇನು? ಎತ್ತರದ ಗುಣವು ಪ್ರಬಲವಾಗಿದ್ದು ಕುಬ್ಜ ಗುಣ ಅಪ್ರಬಲವಾಗಿರುವುದರಿಂದ ಎತ್ತರದ ಬಟಾಣಿ ಸಸ್ಯವನ್ನು ಕುಬ್ಜ ಬಟಾಣಿ ಸಸ್ಯದೊಂದಿಗೆ ಸಂಕರಿಸಿದಾಗ ಮೊದಲ ಪೀಳಿಗೆಯಲ್ಲಿ ಯಾವಾಗಲೂ ಎತ್ತರದ ಸಸ್ಯಗಳೇ ಉಂಟಾಗುತ್ತವೆ. 2 ಅಂಕದ ಪ್ರಶ್ನೋತ್ತರಗಳು. ಮೊದಲನೇ ಪ್ರಶ್ನೆ, ಗುಣಗಳು ಪ್ರಬಲ ಅಥವಾ ದುರ್ಬಲ ಎಂದು ಮೆಂಡಲ್ರ ಪ್ರಯೋಗಗಳು ಹೇಗೆ ತೋರಿಸುತ್ತವೆ? ಉತ್ತರ, ಮೆಂಡಲರು ಬಟಾಣಿ ಸಸ್ಯಗಳ ಮೇಲೆ ಸಸ್ಯದ ಹಲವು ವಿಭಿನ್ನ ಗೋಚರ ಗುಣವನ್ನು ಬಳಸಿಕೊಂಡರು. ಶುದ್ಧ ಎತ್ತರ TT ಸಸ್ಯವನ್ನು ಶುದ್ಧ ಗಿಡ TT ಸಸ್ಯದೊಂದಿಗೆ ಅಡ್ಡ ಹಾಯಿಸಿದರು. FI ಸಂತತಿಯಲ್ಲಿ ಎಲ್ಲ ಸಸ್ಯಗಳು T ಹೊಂದಿದ್ದು ಎತ್ತರದ ಸಸ್ಯಗಳಾಗಿದ್ದವು. ವ್ಯಕ್ತವಾದ ಗುಣ ಪ್ರಬಲವಾಗಿದ್ದು FI ಸಂತತಿಯಲ್ಲಿ ವ್ಯಕ್ತವಾಗದ ಗುಣ ದುರ್ಬಲವಾಗಿದೆ. F2 ಸಂತತಿಯಲ್ಲಿ ಸಸ್ಯಗಳು ಎತ್ತರವಾಗಿದ್ದು ಸಸ್ಯಗಳು ಕುಬ್ಜವಾಗಿದ್ದವು. ಹೀಗೆ ಗುಣಗಳ ಪ್ರಬಲ ಅಥವಾ ದುರ್ಬಲವಾಗಿರಬಹುದು ಎಂಬುದನ್ನು ಮೆಂಡಲ್ರ ಪ್ರಯೋಗಗಳು ತೋರಿಸುತ್ತವೆ. ಎರಡನೇ ಪ್ರಶ್ನೆ, ಅಲೈಂಗಿಕ ಸಂತಾನೋತ್ಪತ್ತಿಯಿಂದಾದ ಭಿನ್ನತೆಗಳಿಗಿಂತ ಲೈಂಗಿಕ ಸಂತಾನೋತ್ಪತ್ತಿಯಿಂದಾದ ಭಿನ್ನತೆಗಳು ಹೆಚ್ಚು ಸಮರ್ಥವಾಗಿರುತ್ತವೆ, ಏಕೆ? ಉತ್ತರ, ಲೈಂಗಿಕ ಸಂತಾನೋತ್ಪತ್ತಿಯಿಂದಾದ ಭಿನ್ನತೆಗಳು ಅಲೈಂಗಿಕ ಸಂತಾನೋತ್ಪತ್ತಿಯಿಂದಾದ ಭಿನ್ನತೆಗಳಿಗಿಂತ ಹೆಚ್ಚು ಸಮರ್ಥವಾಗಿರುತ್ತದೆ. ಏಕೆಂದರೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಿನ್ನತೆಗಳು ಉತ್ಪರಿವರ್ತನೆ ಅಥವಾ ಪರಿಸರದ ಪ್ರಭಾವದಿಂದ ಮಾತ್ರ ಉಂಟಾಗಬಹುದು. ಆದರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ತಂದೆ ಮತ್ತು ತಾಯಿಯಿಂದ ಬಂದ ಜೀನ್ಗಳು DNA ಸ್ವಪ್ರತೀಕರಣದಿಂದಾಗಿ ಸ್ಪಷ್ಟ ಭಿನ್ನತೆಗಳು ಉಂಟಾಗುತ್ತವೆ ಮತ್ತು ಹೆಚ್ಚು ಸಮರ್ಥವಾಗಿರುತ್ತವೆ. ಮೂರನೇ ಪ್ರಶ್ನೆ, ಗುಣಗಳು ಸ್ವತಂತ್ರವಾಗಿ ಅನುವಂಶೀಯವಾಗುತ್ತವೆಂದು ಮೆಂಡಲ್ರ ಪ್ರಯೋಗಗಳು ಹೇಗೆ ತೋರಿಸುತ್ತವೆ? ಉತ್ತರ, ಗುಣಗಳು ಸ್ವತಂತ್ರವಾಗಿ ಅನುವಂಶೀಯವಾಗುತ್ತವೆ ಎಂಬುದನ್ನು ದ್ವಿತಳೀಕರಣ ಪ್ರಯೋಗದಿಂದ ನಿರೂಪಿಸಿದರು. ದುಂಡಾದ ಹಸಿರು ಬಟಾಣಿ ಬೀಜದೊಂದಿಗೆ RR yy ಸುಕ್ಕಾದ ಹಳದಿ RR YY ಬೀಜದೊಂದಿಗೆ ಸಂಕರಣಗೊಳಿಸಿದಾಗ FI ಪಳಿಗೆಯಲ್ಲಿ ಎಲ್ಲ ಸಸ್ಯಗಳು ದುಂಡಾದ ಹಳದಿ RR YY ಬೀಜಗಳುಳ್ಳ ಸಸ್ಯಗಳು ಉಂಟಾದವು. ಪರಕೀಯ ಪರಾಗಸ್ಪರ್ಶದಿಂದ ಪಡೆದ F2 ಪೀಳಿಗೆಯ ಎಲ್ಲ ಸಸ್ಯಗಳು 9:3:3:1 ಅನುಪಾತದಲ್ಲಿ ಪಿತೃಪೀಳಿಗೆ ಗುಣಗಳಲ್ಲದೆ ಹೊಸ ಗುಣಗಳುಳ್ಳ ಸಸ್ಯಗಳನ್ನು ಪಡೆದರು. F2 ಪೀಳಿಗೆಯ ಫಲಿತಾಂಶದಿಂದ ಗುಣಗಳು ಸ್ವತಂತ್ರವಾಗಿ ಅನುವಂಶೀಯವಾಗುತ್ತವೆಂದು ನಿರ್ಧರಿಸಬಹುದು. 10ನೇ ಪ್ರಶ್ನೆ, ಮೆಂಡಲ್ ರವರು ದ್ವಿತಳೀಕರಣ ಪ್ರಯೋಗದಿಂದ ಪ್ರತಿಪಾದಿಸಿದ ನಿಯಮಗಳೇನು? ಅನುವಂಶೀಯ ಗುಣಗಳ ಪ್ರತ್ಯೇಕತೆಯ ನಿಯಮ. ಲಿಂಗಾಣುಗಳು ರೂಪುಗೊಳ್ಳುವಾಗ ಅನುವಂಶೀಯ ಗುಣಗಳ ಅಂಶಗಳು ಪ್ರತ್ಯೇಕಗೊಳ್ಳುತ್ತವೆ. ಗುಣಗಳ ಸ್ವತಂತ್ರ ವಿಂಗಡಣೆಯ ನಿಯಮ. ಲಿಂಗಾಣು ರೂಪುಗೊಳ್ಳುವಾಗ ಗುಣಗಳ ಅಲೀಲುಗಳು
ಸ್ವತಂತ್ರವಾಗಿ ವಿಂಗಡಣೆಗೊಳ್ಳುತ್ತವೆ ಮತ್ತು ಸ್ವತಂತ್ರವಾಗಿ ಸಂಯೋಗಗೊಳ್ಳುತ್ತವೆ. 3 ಅಥವಾ 4 ಅಂಕಗಳ ಪ್ರಶ್ನೋತ್ತರಗಳು. ಮೊದಲನೇ ಪ್ರಶ್ನೆ, ಪ್ರಭೇದ ಒಂದರಲ್ಲಿ ವರ್ಣತಂತುಗಳ ಸಂಖ್ಯೆಯಲ್ಲಿ ಸ್ಥಿರತೆಯನ್ನು ಹೇಗೆ ಕಾಪಾಡಿಕೊಳ್ಳುತ್ತವೆ? ಉತ್ತರ, ಪ್ರತಿಯೊಂದು ಜೀವಕೋಶವು ವರ್ಣತಂತು ಒಂದರ 2 ಪ್ರತಿಯನ್ನು ಹೊಂದಿರುತ್ತವೆ ಹಾಗೂ ತಲಾ ಒಂದು ಪ್ರತಿಯನ್ನು ಗಂಡು ಮತ್ತು ಹೆಣ್ಣು ಪೋಷಕ ಜೀವಿಗಳಿಂದ ಪಡೆದಿರುತ್ತದೆ. ಪ್ರತಿಯೊಂದು ಲಿಂಗಾಣು ಕೋಶವು ತಂದೆಯ ಅಥವಾ ತಾಯಿಯ ವರ್ಣತಂತುವಿನ ಪ್ರತಿ ಜೋಡಿಯಿಂದ ಒಂದು ಪ್ರತಿ ಮಾತ್ರ ಪಡೆದುಕೊಳ್ಳುತ್ತದೆ. 2 ಲಿಂಗಾಣು ಕೋಶಗಳು ಸಂಯೋಗಗೊಂಡು ಪೀಳಿಗೆಯಲ್ಲಿ ನಿರ್ದಿಷ್ಟ ಸಂಖ್ಯೆಯ ವರ್ಣತಂತುಗಳನ್ನು ಪುನಃ ಸ್ಥಾಪಿಸುವ ಮೂಲಕ ಪ್ರಭೇದ 1 ವರ್ಣತಂತುಗಳ ಸಂಖ್ಯೆಯಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಳ್ಳುತ್ತದೆ. ಎರಡನೇ ಪ್ರಶ್ನೆ, ವಂಶವಾಹಿಗಳು ಗುಣಗಳು ಅಥವಾ ಲಕ್ಷಣಗಳನ್ನು ಹೇಗೆ ನಿಯಂತ್ರಿಸುತ್ತವೆ? ಉದಾಹರಣೆಯೊಂದಿಗೆ ವಿವರಿಸಿ. ಉತ್ತರ, ಸಸ್ಯದ ಎತ್ತರ ಒಂದು ನಿರ್ದಿಷ್ಟ ಸಸ್ಯ ಹಾರ್ಮೋನ್ನ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. ಸಸ್ಯವು ಉತ್ಪತ್ತಿ ಮಾಡುವ ದಕ್ಷತೆಯನ್ನು ಅವಲಂಬಿಸಿರುತ್ತದೆ. ಈ ಪ್ರಕ್ರಿಯೆಗೆ ಅಗತ್ಯವಾದ ಕಿಣ್ವವೊಂದನ್ನು ಪರಿಗಣಿಸಿ. ಈ ಕಿಣ್ವ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದರೆ ಸಸ್ಯವು ಅಧಿಕ ಪ್ರಮಾಣದ ಹಾರ್ಮೋನನ್ನು ತಯಾರಿಸುತ್ತದೆ. ಇದರ ಪರಿಣಾಮವಾಗಿ ಸಸ್ಯವು ಎತ್ತರವಾಗಿ ಬೆಳೆಯುತ್ತದೆ. ಸದರಿ ಕಿಣ್ವದ ಜೀನ್ನಲ್ಲಿ ಬದಲಾವಣೆಯಾದರೆ ಆ ಕಿಣ್ವದ ಹಾರ್ಮೋನ್ ಪ್ರಮಾಣವು ಕಡಿಮೆಯಾಗುತ್ತದೆ. ಇದರ ಪರಿಣಾಮವಾಗಿ ಸಸ್ಯವು ಕುಬ್ಜವಾಗುತ್ತದೆ. ಹೀಗಾಗಿ ವಂಶವಾಹಿಗಳು ಗುಣಗಳು ಅಥವಾ ಲಕ್ಷಣಗಳನ್ನು ನಿಯಂತ್ರಿಸುತ್ತದೆ. ಮೂರನೇ ಪ್ರಶ್ನೆ, ದುಂಡಾದ ಹಳದಿ ಬಟಾಣಿ ಸಸ್ಯದೊಂದಿಗೆ ಸುಕ್ಕಾದ ಹಸಿರು ಬಟಾಣಿ ಸಸ್ಯದೊಂದಿಗೆ ದ್ವಿತಳೀಕರಣ ಪ್ರಯೋಗ ನಡೆಸಿದಾಗ F2 ಪೀಳಿಗೆಯಲ್ಲಿನ ಸಂತತಿಗಳ ಚೆಕ್ಕರ್ ಬೋರ್ಡ್ನ ಸಹಾಯದೊಂದಿಗೆ ವ್ಯಕ್ತರೂಪ ಅನುಪಾತ ತಿಳಿಸಿ. F2 ಪೀಳಿಗೆಯ ಚೆಕ್ಕರ್ ಬೋರ್ಡ್ ಲಿಂಗಾಣುಗಳು R, Y, Y, Y. ಲಿಂಗಾಣುಗಳು R, Y, Y, Y. R, Y ಸೇರಿಸಿದಾಗ R, Y, Y. R, Y ಮತ್ತು R, Y ಸೇರಿಸಿದಾಗ R, Y, Y ಬರುತ್ತದೆ. r, Y, R, Y ಸೇರಿಸಿದಾಗ RR, YY ಬರುತ್ತದೆ. ಈ ತರಹ ಅರ್ಥ ಮಾಡಿಕೊಂಡು ಬರೆಯಬೇಕು. F2 ಪೀಳಿಗೆಯಲ್ಲಿ ಕಂಡುಬರುವ ಸಸ್ಯಗಳ ವಿಧಗಳೆಂದರೆ, ಮೊದಲನೇದು ದುಂಡನೆಯ ಹಳದಿ ಬೀಜ 9, ದುಂಡನೆಯ ಹಸಿರು ಬೀಜ 3, ಸುಕ್ಕಾದ ಹಳದಿ ಬೀಜ 3, ಸುಕ್ಕಾದ ಹಸಿರು ಬೀಜ 1.
ವ್ಯಕ್ತರೂಪ ಅನುಪಾತ 9:3:3:1. ಘಟಕ ಪರೀಕ್ಷೆ. ಮೊದಲನೇ ಮೇನ್ ಈ ಕೆಳಗಿನ ಬಹು ಆಯ್ಕೆ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಮೊದಲನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಶುದ್ಧ ರೂಪದ ದುಂಡಾದ ಹಾಗೂ ಹಳದಿ ಹೂ ಬಿಡುವ ಬಟಾಣಿ ಸಸ್ಯವೆಂದರೆ? ಎ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಬಿ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಸಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ, ಡಿ ಸ್ಮಾಲ್ ಆರ್ ಸ್ಮಾಲ್ ವೈ ಸ್ಮಾಲ್ ವೈ. ಎರಡನೇ ಪ್ರಶ್ನೆ, ತಳಿಶಾಸ್ತ್ರದ ಪಿತಾಮಹ ಯಾರೆಂದರೆ? ಆಪ್ಷನ್ಸ್ ಎ ಗ್ರೆಗೋರ್ ಜೋಹಾನ್ ಮೆಂಡಲ್, ಚಾರ್ಲ್ಸ್ ಡಾರ್ವಿನ್, ಬೇಟ್ಸನ್. ಇವರಾರೂ ಅಲ್ಲ. ಮೂರನೇ ಪ್ರಶ್ನೆ, ಏಕತಳೀಕರಣದ F2 ಪೀಳಿಗೆಯ ಜೀನ್ ನಮೂನೆ ಅನುಪಾತವು 9:3:3:1, ಬಿ 1:2:1, ಸಿ 3:1, ಡಿ 1:1:2:1. ನಾಲ್ಕನೇ ಪ್ರಶ್ನೆ, ವೀರ್ಯಾಣುವಿನಲ್ಲಿ Y ಲಿಂಗ ವರ್ಣತಂತು ಹಾಗೂ ಅಂಡಾಣುವಿನಲ್ಲಿ X ಲಿಂಗ ವರ್ಣತಂತುವಿದ್ದಾಗ ಸಂಯೋಗದಿಂದ ಜನಿಸುವ ಜೀವಿಯಲ್ಲಿರುವ ಜೋಡಿ ಲಿಂಗ ವರ್ಣತಂತುಗಳು? ಆಪ್ಷನ್ಸ್ ಎ ಕ್ಯಾಪಿಟಲ್ X, ಬಿ XY, ಸಿ YY, ಡಿ ಯಾವುದೂ ಇರುವುದಿಲ್ಲ. ಎರಡನೇ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಐದನೇ ಪ್ರಶ್ನೆ, ಜನಿಸುವ ಮಗುವಿನ ಲಿಂಗ ನಿರ್ಧರಣೆಗೆ ಪ್ರಮುಖ ಕಾರಣ ಯಾರು? ಆರನೇ ಪ್ರಶ್ನೆ, ಭಿನ್ನತೆಯನ್ನು ನಿರೂಪಿಸಿ. ಏಳನೇ ಪ್ರಶ್ನೆ, ದ್ವಿತಳೀಕರಣ ಪ್ರಯೋಗದ F2 ಪೀಳಿಗೆಯ ವ್ಯಕ್ತರೂಪ ಅನುಪಾತವೇನು? ಮೂರನೇ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಎಂಟನೇ ಪ್ರಶ್ನೆ, ವಂಶವಾಹಿಗಳು ಗುಣಗಳು ಅಥವಾ ಲಕ್ಷಣಗಳನ್ನು ಹೇಗೆ ನಿಯಂತ್ರಿಸುತ್ತವೆ? ಉದಾಹರಣೆಯೊಂದಿಗೆ ವಿವರಿಸಿ. ಒಂಬತ್ತನೇ ಪ್ರಶ್ನೆ, ಮೆಂಡಲ್ ರವರು ಬಟಾಣಿ ಸಸ್ಯಗಳ ಮೇಲೆ ನಡೆಸಿದ ಏಕತಳೀಕರಣ ಪ್ರಯೋಗವನ್ನು ರೇಖಾತ್ಮಕವಾಗಿ ವ್ಯಕ್ತಪಡಿಸುತ್ತಾ F2 ಪೀಳಿಗೆಯ ಜೀನ್ ನಮೂನೆ ಹಾಗೂ ವ್ಯಕ್ತರೂಪ ಅನುಪಾತಗಳನ್ನು ತಿಳಿಸಿ. ಹತ್ತನೇ ಪ್ರಶ್ನೆ, ಮೆಂಡಲ್ ರವರ ತಳೀಕರಣ ಪ್ರಯೋಗಗಳ ಮೇಲೆ ಪ್ರತಿಪಾದಿಸಿದ ಗುಣಗಳ ಪ್ರಬಲತೆಯ ನಿಯಮ ಹಾಗೂ ಪ್ರತ್ಯೇಕತೆಯ ನಿಯಮಗಳನ್ನು ಬರೆಯಿರಿ. ನಾಲ್ಕನೇ ಮೇನ್ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ. 11ನೇ ಪ್ರಶ್ನೆ, ಮಾನವರಲ್ಲಿ ಲಿಂಗ ನಿರ್ಧರಣೆ ಹೇಗಾಗುತ್ತದೆ ಎಂಬುದನ್ನು ವಿವರಿಸಿ. ಐದನೇ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 12ನೇ ಪ್ರಶ್ನೆ, ಮೆಂಡಲ್ ರವರು ಕೈಗೊಂಡ ದ್ವಿತಳೀಕರಣ ಪ್ರಯೋಗವನ್ನು ಚರಕ್ಕರ್ ಬೋರ್ಡ್ ಸಹಾಯದಿಂದ ರೇಖಾತ್ಮಕವಾಗಿ ನಿರೂಪಿಸಿ ಹಾಗೂ F2 ಪೀಳಿಗೆಯ ವ್ಯಕ್ತರೂಪ ಅನುಪಾತವನ್ನು ತಿಳಿಸಿ.